ವಿದ್ಯಾರ್ಥಿಗಳೇ, ಗಣಿತ ಮರುಸಿಂಚನ ಅಭ್ಯಾಸ ಪುಸ್ತಕ ಮಾಲಿಕೆಯಲ್ಲಿ 9ನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಪುನರ್ಮನನ ಹಾಳೆ 19 ಇದರಲ್ಲಿ ಬರ್ತಕ್ಕಂಥ ಒಂದು ಕಲಿಕಾ ಫಲ 3 ಆಯಾಮದ ವಸ್ತುಗಳು. ಅದರಲ್ಲಿ ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿ 3 ಆಯಾಮದ ವಸ್ತುಗಳನ್ನು ಗುರುತಿಸುವುದು ಅಂತಕ್ಕಂಥ ವಿಷಯದ ಬಗ್ಗೆ ನಾವು ಈ ಒಂದು ಪುನರ್ಮನನ ಹಾಳೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪರಿಹಾರಗಳನ್ನು ನೋಡುತ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಈ ಕೆಳಗೆ ನೀಡಿರುವ ಆಕೃತಿಗಳು ನಿಮಗೆ ಚಿರಪರಿಚಿತ. ಅವುಗಳನ್ನು ಹೆಸರಿಸಬಲ್ಲರ ಅಂತಂದರೆ ತಾವು ನೋಡ್ತಾ ಇದ್ರಿ. ಒಂದನೇ ಚಿತ್ರ ಏನಾಗಿದೆ, ಇದು ಆಯತವಾಗಿದೆ. ಏಕೆಂದರೆ ಅಭಿಮುಖ ಬಾಹುಗಳು ಪರಸ್ಪರ ಸಮನಾಗಿದ್ದಾವೆ. ಅಭಿಮುಖ ಬಾಹುಗಳು ಸಮನಾಗಿರ್ತಕ್ಕಂಥದ್ದು ಮತ್ತು ಪ್ರತಿಯೊಂದು ಕೋನಗಳು ಲಂಬವಾಗಿರ್ತಕ್ಕಂಥದ್ದಕ್ಕೆ ಏನಂತ ಹೇಳ್ತೀವಿ, ನಾವು ಆಯತ ಅಂತ ಹೇಳ್ತೀವಿ. ಹಾಗಾಗಿ ಈ ಒಂದು ಆಕೃತಿ ಏನಾಗಿದೆ, ಆಯತದ ಆಕೃತಿಯಾಗಿದೆ ಎಂದು ನಾವು ಹೇಳಬಹುದು. ಇನ್ನು ಎರಡನೇ ಆಕೃತಿ ಏನಾಗಿದೆ, ಎರಡನೇ ಆಕೃತಿಯನ್ನು ನೋಡಿದಾಗ ಇದು ಕೂಡ ನಮಗೇನಾಗಿದೆ, ಅಭಿಮುಖ ಬಾಹುಗಳು ಪರಸ್ಪರ ಸಮನಾಗಿದೆ ಮತ್ತು ಇಲ್ಲಿ ಎಲ್ಲ ಬಾಹುಗಳು ಕೂಡ ಸಮನಾಗಿವೆ ಅಂತ ಹೇಳ್ಬೋದು. ಇಲ್ಲಿ ಪ್ರತಿಯೊಂದು ಬಾಹುಗಳು ಸಮನಾಗಿವೆ, ಹಾಗಾಗಿ ಇದು ಚೌಕವಾಗುತ್ತದೆ. ನಂತರದಲ್ಲಿ ನೋಡ್ತಾ ಇರ್ಬೋದು ಮೂರನೇ ಆಕೃತಿ ವೃತ್ತಾಕಾರವಾಗಿದೆ. ನಂತರದಲ್ಲಿ ನಾಲ್ಕನೇದು ಏನಾಗಿದೆ ಅಂದರೆ ಇದು ತ್ರಿಭುಜವಾಗಿದೆ. 3 ಬಾಹುಗಳನ್ನು ಒಳಗೊಂಡಿರ್ತಕ್ಕಂಥ ಆಕೃತಿ ಇದು ತ್ರಿಭುಜವಾಗಿದೆ. ಈ ಒಂದು ಬಾಹು ಇಲ್ಲಿ ನೋಡಿ, ಆಕೃತಿ 1 2 3 4 5 6 ಬಾಹುಗಳನ್ನು ಒಳಗೊಂಡಿರ್ತಕ್ಕಂಥ ಆಕೃತಿ ಷಡ್ಭುಜ ಆಕೃತಿ ಅಂತ ಹೇಳ್ತೀವಿ. ಹಾಗಾಗಿ ಇಲ್ಲಿ ನೀಡಲಾಗಿರ್ತಕ್ಕಂಥ ಒಂದು ಚಿತ್ರಗಳನ್ನು ನೋಡಿದಾಗ ನಮಗೆ ಏನು ಕಾಣಿಸ್ತಾ ಇದೆ, ಇಲ್ಲಿ ಆಯತ, ಚೌಕ, ವೃತ್ತ, ತ್ರಿಭುಜ ಮತ್ತು ಷಡ್ಭುಜಾಕೃತಿಗಳಿಗೆ. ಇದಕ್ಕೆ ನಾವು 2 ಆಯಾಮದ ಆಕೃತಿಗಳು ಅಂತ ಹೇಳ್ತೀವಿ. ಏಕೆ 2 ಆಯಾಮದ ಆಕೃತಿಗಳು ಅಂತ ಹೇಳ್ತೀವಿ ಅಂದರೆ ಇಲ್ಲಿ ನಮಗೆ ಕೇವಲ ಉದ್ದ ಮತ್ತು ಅಗಲಗಳು ಮಾತ್ರ ಇದ್ದಾವೆ. ಉದ್ದ ಮತ್ತು ಅಗಲಗಳು ಮಾತ್ರ ಹೊಂದಿರತಕ್ಕಂಥ ಆಕೃತಿಗಳಿಗೆ ನಾವೇನಂತ ಹೇಳ್ತೀವಿ, 2 ಆಯಾಮದ ಆಕೃತಿಗಳು ಎಂದು ನಾವು ಕರೆಯುತ್ತೇವೆ. ಸೊ ಕೆಳಗಡೆ ಮತ್ತೆ ನೋಡ್ತಾ ಹೋಗೋಣ. ಚಟುವಟಿಕೆ 2ರಲ್ಲಿ ವಿದ್ಯಾರ್ಥಿಗಳೇ, ಈ ಕೆಳಗಿನ ಆಕೃತಿಗಳು ನಿಮಗೆ ಚಿರಪರಿಚಿತವಿದೆ. ಇವುಗಳನ್ನು ಎಲ್ಲಿ ನೋಡಿರುವಿರಿ ಅಂತಕ್ಕಂಥದ್ರ ಬಗ್ಗೆ ನೋಡಿ ಅವುಗಳ ಹೆಸರನ್ನು ಕೂಡ ಹೇಳಬೇಕು. ಸೊ ಒಂದನೇದು ನೋಡಿದಾಗ ನಮಗೆ ಚೌಕ ಘನವಾಗಿದೆ. ಒಂದನೇದು ಏನಾಗಿದೆ, ಚೌಕ ಘನ ಅಂತ ನಾವು ಹೇಳ್ಬೋದು. ಚೌಕ ಘನ ಆಗಿದೆ. ಎರಡನೇದು ಆಯತ ಘನ, ಮೂರನೇದು ಸಿಲಿಂಡರ್ ಮತ್ತು ನಾಲ್ಕನೇದು ಶಂಕುವಾಗಿದೆ. ಇದು ಏನಾಗಿದೆ, ಐದನೇದು ಶಂಕುವಿನ ಭಿನ್ನಕ ಅಂತ ಹೇಳ್ತೀವಿ. ಯಾಕಂದರೆ ಶಂಕುವನ್ನು ತೆಗೆದುಕೊಂಡಾಗ ತಾವು ನೋಡಿ, ಈ ಶಂಕುವನ್ನು ತೆಗೆದುಕೊಂಡಾಗ ನಾವು ಒಂದು ಭಾಗವನ್ನು ಕತ್ತರಿಸಿದಾಗ ಉದಿರ್ತಕ್ಕಂಥ ಭಾಗವೇ ಇದು ಶಂಕುವಿನ ಭಿನ್ನಕವಾಗಿದೆ. ಸೊ ಶಂಕುವಿನ ಭಿನ್ನಕಕ್ಕೆ ಉದಾಹರಣೆಗಳು ತೆಗೆದುಕೊಂಡಾಗ ನೀವು ಮನೆಯಲ್ಲಿ ಉಪಯೋಗಿಸ್ತಕ್ಕಂಥ ಒಂದು ಬಕೆಟನ್ನು ಕೂಡ ಉದಾಹರಣೆಯಾಗಿ ತೆಗೆದುಕೊಳ್ಬೋದು. ಇದು ಶಂಕುವಿನ ಭಿನ್ನಕಕ್ಕೆ ಉದಾಹರಣೆ ಆಗಿದೆ. ನಂತರದಲ್ಲಿ ಇನ್ನೊಂದು ಏನಿದೆ, ಅರ್ಧ ವೃತ್ತವಾಗಿದೆ. ವೃತ್ತದ ಅರ್ಧ ಭಾಗ ಇದೆ, ಹಾಗಾಗಿ ಇದು ಅರ್ಧ ವೃತ್ತ. ಸೊ ನೋಡ್ತಾ ಹೋಗ್ಬೋದು, ಇಲ್ಲಿ ಚೌಕಘನ, ಆಯತಘನ, ಸಿಲಿಂಡರ್, ಶಂಕು, ಶಂಕುವಿನ ಭಿನ್ನಕ ಮತ್ತು ಅರ್ಧ ವೃತ್ತಗಳಿದ್ದಾವೆ. ಅಂದರೆ ಇಲ್ಲಿ ಏನು ನಾವು ನೋಡ್ತಾ ಇದ್ದೀವಿ, ಮೊದಲ ಒಂದು ಚಟುವಟಿಕೆಯಲ್ಲಿ ಮತ್ತು ಈ ಒಂದು ಚಟುವಟಿಕೆಯಲ್ಲಿ ನೋಡಿದಾಗ ಇವು ನಮಗೆ 3 ಆಯಾಮದ ಆಕೃತಿಗಳಾಗಿವೆ. 3 ಆಯಾಮದ ಆಕೃತಿಗಳಿಗೆ ನಾವು ಘನಾಕೃತಿಗಳು ಕೂಡ ಎಂದು ಕರಿತೇವೆ. ಇಲ್ಲಿ ಉದ್ದ, ಅಗಲ ಮತ್ತು ಎತ್ತರಗಳನ್ನು ನೋಡ್ತೀವಿ ನಾವು. ಉದ್ದ, ಅಗಲ, ಎತ್ತರಗಳು ನಮಗೆ ಇಲ್ಲಿ ದೊರೆಯುತ್ತವೆ. ಹಾಗಾಗಿ ಇದು 3 ಆಯಾಮದ ಆಕೃತಿಗಳಾಗಿವೆ. ಮೊದಲು ನೋಡಿರ್ತಕ್ಕಂಥದ್ದು 2 ಆಯಾಮದ ಆಕೃತಿಗಳು, ಇದು 3 ಆಯಾಮದ ಆಕೃತಿಗಳು. ಇದಕ್ಕೆ ನಾವು ಘನಾಕೃತಿ ಅಂತ ಹೇಳ್ತೀವಿ, ಇದಕ್ಕೆ ಸಮತಲಾಕೃತಿಗಳೆಂದು ನಾವು ಕರೆಯುತ್ತೇವೆ. ಈಗ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಟುವಟಿಕೆ ನೋಡ್ತಾ ಹೋಗೋಣ. ಮಕ್ಕಳ ಚಟುವಟಿಕೆ 1ರಲ್ಲಿ ಆಕೃತಿಗಳಿಗೂ ಹಾಗೂ ಚಟುವಟಿಕೆ 2ರಲ್ಲಿ ಆಕೃತಿಗಳಿಗೂ ವ್ಯತ್ಯಾಸವನ್ನು ಗಮನಿಸಿ. ಹೌದು, ನೀವೆಲ್ಲ ಸರಿಯಾಗಿ ಗಮನಿಸಿದ್ದೀರಿ. ಚಟುವಟಿಕೆ 1ರಲ್ಲಿರ್ತಕ್ಕಂಥ ಆಕೃತಿಗಳು ಸಮತಲಾಕೃತಿಗಳು ಹಾಗೂ ಚಟುವಟಿಕೆ 2ರಲ್ಲಿರ್ತಕ್ಕಂಥ ಆಕೃತಿಗಳು ಘನಾಕೃತಿಗಳು. ಶಿಕ್ಷಕರೊಂದಿಗೆ ಚರ್ಚಿಸಿ ಇವುಗಳ ನಡುವಿನ ವ್ಯತ್ಯಾಸವನ್ನು ಗಮನಿಸಿ. ನೋಡಿ, ಈ ಒಂದು 2 ಆಯಾಮದ ಮತ್ತು 3 ಆಯಾಮದ ಆಕೃತಿಗಳಿಗೆ, 2 ಆಯಾಮದ ಆಕೃತಿಗೆ ಸಮತಲಾಕೃತಿಗಳೆಂದು, 3 ಆಯಾಮದ ಆಕೃತಿಗಳಿಗೆ ಘನಾಕೃತಿಗಳೆಂದು ನಾವು ಕರಿತೇವೆ. ಇವು 2 ಆಯಾಮದ ಆಕೃತಿಗಳು ಸಮತಲಾಕೃತಿಗಳು, ಘನಾಕೃತಿಗಳು 3 ಆಯಾಮದ ಆಕೃತಿಗಳು. ಸಮತಲಾಕೃತಿಯಲ್ಲಿ ಕೇವಲ ಉದ್ದ ಮತ್ತು ಅಗಲಗಳಿರುತ್ತವೆ, ಆದರೆ ಘನಾಕೃತಿಗಳಲ್ಲಿ ಉದ್ದ, ಅಗಲ ಮತ್ತು ಎತ್ತರಗಳಿರುತ್ತವೆ ಅಂತಕ್ಕಂಥದ್ದೇ ಇದರ ಒಂದು ವ್ಯತ್ಯಾಸಗಳಾಗಿವೆ ಎಂದು ನಾವು ಹೇಳಬಹುದು. ಹಾಗಾಗಿ ಈ ಒಂದು ನಾವು ಪುನರ್ಮನನ ಹಾಳೆಯಲ್ಲಿ ಸಮತಲಾಕೃತಿಗಳೆಂದರೇನು, ಘನಾಕೃತಿಗಳೆಂದರೇನು ಮತ್ತು ಅವುಗಳ ನಡುವಿನ ವ್ಯತ್ಯಾಸಗಳ ಬಗ್ಗೆ ತಿಳಿದುಕೊಳ್ಳುವೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪುನರ್ಮನನ ಹಾಳೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.